ಎಲ್ಲರಿಗೂ ನಮಸ್ಕಾರಗಳು. ಅಮ್ಮನಿಗೊಂದು ಪತ್ರ. ವಿದ್ಯಾರ್ಥಿಯಾದಂಥ ರೂಪ ತನ್ನ ತಾಯಿಗೆ ಶಾಲೆಯಲ್ಲಿ ನಡೆದಂಥ ವಾರ್ಷಿಕೋತ್ಸವದ ಬಗ್ಗೆ ಅಮ್ಮನಿಗೊಂದು ಪತ್ರ ಬರೆಯುತ್ತಿದ್ದಾಳೆ. ಆ ಪತ್ರವನ್ನು ಯಾವ ರೀತಿಯ ಬರೆಯಬೇಕು, ಯಾವ ರೀತಿಯ ತಾಯಿಗೆ ಪತ್ರ ಬರೆಯಬಹುದು ನಾವು ಎಂಬುದರ ಬಗ್ಗೆ ಒಂದು ಚಿಕ್ಕ ವಿಡಿಯೋಲ್ಲಿ ತೋರಿಸಿಕೊಡುತ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ನಾವು ದಿನಾಂಕ, ಯಾವ ದಿನಾಂಕದಿಂದ ಅಂದರೆ ಡೇಟ್, ಯಾವ ಡೇಟ್ದಿಂದ ನಾವು ಪತ್ರ ಬರಿತಾ ಇದ್ದೀವಿ ಅಂತ ಕರೆಕ್ಟಾಗಿ ಡೇಟ್ ಹಾಕಬೇಕು. 24/4/2024. ಓಕೆ. ಸ್ಥಳ ಬೆಳಗಾವಿ. ನೀವು ಯಾವ ಸ್ಥಳ, ಬೆಂಗಳೂರು, ಬೆಳಗಾವಿ, ಮಂಗಳೂರು, ಯಾವ ಸ್ಥಳದಿಂದ ಪತ್ರ ಬರಿತಾ ಇದ್ದೀರಲ್ಲ ಅದನ್ನು ಕರೆಕ್ಟಾಗಿ ಬರಿಬೇಕು. ಆನಂತರ ನಾವು ಈಗ ರಜೆ ಲೆಟ್ರ್ ಬರೆಯುವಾಗ ಮಾಣೆರೆ ಅಂತ ನಾವು ಸಂಬೋಧನೆ ಮಾಡುತ್ತೇವೆ. ಆದರೆ ನಾವು ಇಲ್ಲಿ ತಾಯಿಗೆ ಬರೆಯುವಾಗ ಪ್ರೀತಿಯಿಂದ ನಾವು ಅಮ್ಮನನ್ನು ಹೇಗೆ ಮಾತಾಡಿಸ್ತೀವಲ್ಲ ಆ ರೀತಿ ನಾವು ಪತ್ರ ಸ್ಟಾರ್ಟ್ ಮಾಡಬೇಕು. ನನ್ನ ಪ್ರೀತಿಯ ಅಮ್ಮನಿಗೆ ಅಂತ. ನೆಕ್ಸ್ಟ್, ನಿಮ್ಮ ಮಗಳಾದ ರೂಪ ಮಾಡುವ ನಮಸ್ಕಾರಗಳು. ನಿಮ್ಮ ಹೆಸರು ಕರೆಕ್ಟ್ ಆದಂಥ ನಿಮ್ಮ ಹೆಸರನ್ನು ಬರಿಬೇಕು. ನಿಮ್ಮ ಮಗಳಾದ ರೂಪ ಮಾಡುವ ನಮಸ್ಕಾರಗಳು. ಇಲ್ಲಿ ನಾನು ಆರೋಗ್ಯವಾಗಿದ್ದೀನಿ, ನಿಮ್ಮ ಆರೋಗ್ಯದ ಬಗ್ಗೆ ಆಗಾಗ ಪತ್ರ ಬರೆಯುತ್ತೀರಿ. ನಮ್ಮ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ನಡೆಯಿತು. ನಾನು ಅದರಲ್ಲಿ ಭಾಗವಹಿಸಿದೆ. ನಾನು ನನ್ನ ಸ್ನೇಹಿತರು ಸೇರಿ ನೃತ್ಯ ಮಾಡಿದೆವು. ಅಮ್ಮ, ನೀನು ಬಂದಿದ್ದರೆ ನನಗೆ ತುಂಬ ಖುಷಿಯಾಗುತ್ತಿತ್ತು. ಈ ರೀತಿಯಾಗಿ ನಾವು ಯಾವ ಕಾರಣಕ್ಕಾಗಿ ಪತ್ರ ಬರಿತಾ ಇದ್ದೀವಿ ಅನ್ನೋದು ನೆಕ್ಸ್ಟ್ ಪ್ಯಾರಾದಲ್ಲಿ ನೀಟಾಗಿ ಬರಿಬೇಕು. ಅಂದರೆ ನೀವು ಅಥವಾ ಒಂದು ಪ್ರವಾಸಕ್ಕೋಸ್ಕರ ಹಣ ಕಳಿಸಿ ಅಂತ ಬರಿತಾ ಇದ್ದೀರಾ ಅಥವಾ ಯಾವ ಕಾರ್ಯಕ್ರಮ ಸಲುವಾಗಿ ಬರಿತಾ ಇದ್ದೀರಾ ಅನ್ನೋ ಪಾಯಿಂಟ್ಸನ್ನು ಕರೆಕ್ಟಾಗಿ ಬರಿಬೇಕು. ಆ ನಂತರ ನೆಕ್ಸ್ಟ್ ಪಾಯಿಂಟ್ ಅಂದರೆ ನಿಮ್ಮ ಪ್ರೀತಿಯ ಮಗಳು ರೂಪ ಯಾವ ಸ್ಕೂಲ್ದಿಂದ ಪತ್ರ ಬರಿತಾ ಇದ್ದೀರಿ. ನಾ ಇಲ್ಲಿ ಶ್ರೀ ಡಿ ಟಿ ದೇಸಾಯಿ ಪಬ್ಲಿಕ್ ಶಾಲೆ ಬೆಳಗಾವಿ ಅಂತ ಬರೆದಿದ್ದೀನಿ. ನೀವು ಶ್ರೀ ಸರ್ಕಾರಿ ಪ್ರಾಥಮಿಕ ಶಾಲೆ ಮಂಗಳೂರು ಯಾವ ಸ್ಕೂಲು, ನಿಮ್ಮ ಸ್ಕೂಲ್ ಹೆಸರು ಕರೆಕ್ಟಾಗಿ ಬರಬೇಕು. ನಂತರ ಯಾರಿಗೆ ನಿಮ್ಮ ಅಮ್ಮನ ಹೆಸರು ಮತ್ತು ಅಡ್ರೆಸ್ಸನ್ನು ಕರೆಕ್ಟಾಗಿ ಬರಬೇಕು. ಇವರಿಗೆ ಶ್ರೀಮತಿ ನಂದಾ, ನಿಮ್ಮ ತಾಯಿ ಹೆಸರು ನಂದಾ, ಮನೆ ನಂಬರ್ ದುರ್ಗಾನಗರ್ ಬೆಂಗಳೂರು ಅಂತ ಅಡ್ರೆಸ್, ಪಿನ್ ಕೋಡು, ಪ್ರತಿಯೊಂದು ಅಡ್ರೆಸ್ಸನ್ನು ಕರೆಕ್ಟಾಗಿ ಬರೆದಿದ್ರೆ ಆ ಪತ್ರ ನೀಟಾಗಿ ನಿಮ್ಮ ತಾಯಿಗೆ ಹೋಗಿ ತಲುಪತ್ತೆ. ಈ ರೀತಿಯಾಗಿ ಅಮ್ಮನಿಗೊಂದು ಪತ್ರ ಬರೆಯೋದು ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.